हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं सर्वैर्गिरीन्द्रसदनैः मदनोद्विदारैः दूरीकृतश्च बदरीपुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे। विश्वोत्तमं हरिं श्रीशं विश्वदेवोत्तमानिलं विश्वोत्तमगुणाकारं विश्वोत्तमयतिं श्रये। अशेषवेदान्तकृतान्तसारं व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ ಮಧ್ವವಿಜಯ ಮಹಾಕಾವ್ಯ. ಇದರಲ್ಲಿ ನಾವು 8ನೆಯ ಸರ್ಗವನ್ನು ವಿಚಾರ ಮಾಡ್ತಾ ಇರೋದು. ಈ 8ನೇ ಸರ್ಗದಲ್ಲಿ ಆ ನಾರಾಯಣ ಮಹರ್ಷಿ ರೂಪದ ಪರಮಾತ್ಮನನ್ನು ನೋಡಿ ಆಚಾರ್ಯರು ಆ ಪರಮಾತ್ಮನ ನಾನಾ ರೂಪಗಳನ್ನು ಸ್ಮರಿಸ್ತಾರೆ. ಹಾಗೆ ಸ್ಮರಿಸುವಾಗ ರಾಮಾವತಾರ ಹಾಗೂ ಕೃಷ್ಣಾವತಾರ ಇವೆರಡನ್ನು ಜೊತೆ ಮಾಡಿ ವರ್ಣಿಸುವಂಥದ್ದಿದೆ. ಅದನ್ನು ನಾವು ಹೇಳುವಾಗ ನಮಗೆ ಆ ಕಪಿಸೇನೆಯನ್ನು ಒಳಗೂಡಿ ರಾಮ ಲಂಕಾ ದ್ವೀಪಕ್ಕೆ ಹೋಗಿ ಸೇರಿದ ಅಂತ ಈ ವಿಷಯವನ್ನ ನಾವು ನೋಡಿದ್ದಾಗಿತ್ತು. ಮತ್ತು ಸಮುದ್ರದ ನಡುವೆ ಇರುವಂತಹ ದ್ವೀಪ ಲಂಕಾ ದ್ವೀಪ, ಹಾಗೆಯೇ ಕೃಷ್ಣನ ವಾಸಸ್ಥಾನ ದ್ವಾರಾವತಿ. ಆ ದ್ವಾರಾವತಿಯು ಕೂಡ ಸಮುದ್ರದ ನಡುವೆ ಇರುವಂತಹ ಒಂದು ದ್ವೀಪ ನಗರ. ದ್ವಾರಾವತಿ ನಗರ ಸಮುದ್ರದ ನಡುವೆ ಇರುವಂತಹ ದ್ವೀಪ ನಗರಿ ಅದು. ಹೀಗೆ ಈ ವಿಷಯವನ್ನೆಲ್ಲ ನಾವು 2 ಸಮಾನವಾದ ಲಕ್ಷಣಗಳನ್ನು ಹೇಳಿ ಒಂದು ಶ್ಲೋಕದಲ್ಲಿ ತಿಳಿಸ್ತಾರೆ. ಈಗ ನಮಗೆ ಮುಂದಿನ ವಿಷಯ ಏನು ಹೇಳ್ತಾರೆ ನೋಡುವ. ಪೃಥುಕುಂಭಕರ್ಣ ಗಜರಾಜ ಮುದ್ಧತಂ ಸ್ವಸಹೋದರಂ ಸವಿಬುಧೇಂದ್ರ ಶಾತ್ರವಂ ಧರಣೀಭರಂ ಪೃಥುಲ ಚಕ್ರಮಕ್ಷಿಣೋದ್ ನಿಶಿತೇಷು ಚಕ್ರ ಕೃತವಿಕ್ರಮ ಪ್ರಭು ಎನ್ನುವಂತಹ ಶ್ಲೋಕ. ಈ ಶ್ಲೋಕದಲ್ಲಿ ನಾವು ನೋಡುವಾಗ ರಾಮ ಕುಂಭಕರ್ಣ ಎನ್ನುವಂತಹ ಮತ್ತೇರಿದ ಸಲಗದ ಹಾಗಿದ್ದಂತಹ ರಕ್ಕಸ, ಮದ್ದಾನೆಯಂತಿದ್ದಂತಹ ಒಂದು ಮತ್ತೇರಿದಂತಹ ಸಲಗ, ಅದನ್ನ ಆ ರೀತಿ ಅದು ಹೇಗೆ ಜಯಿಸ್ಲಿಕ್ಕೆ ಸಾಧ್ಯ ಇಲ್ವೋ ಆ ರೀತಿ ಇದ್ದಂತಹ ಕುಂಭಕರ್ಣ, ಆ ಕುಂಭಕರ್ಣನನ್ನ ರಾಮ ಸಂಹಾರ ಮಾಡಿದ. ಮತ್ತು ಜೊತೆಯಲ್ಲಿಯೇ ಆ ಕುಂಭಕರ್ಣನ ಸೋದರ ಯಾರವ? ರಾವಣನ ಮಗ ಇಂದ್ರಜಿತ್. ಮತ್ತು ಆ ರಾವಣನ ಜೊತೆಗಿದ್ದಂತಹ ಬಹುಮಂದಿ ಅಸಂಖ್ಯಾತರಾದಂತಹ ಯೋಧರು ಎಲ್ಲರನ್ನೂ ಕೂಡ ರಾಮ ಸಂಹಾರ ಮಾಡಿಬಿಟ್ಟ. ರಾಮ ಯಾಕೆ ಹೀಗೆ ಸಂಹಾರ ಮಾಡಿದ ಅಂದರೆ ಇದರಿಂದ ಏನಾಯಿತು, ಭೂಮಿಯ ಭಾರ ಇಳಿದು ಹೋಯಿತು ಅಂತ. ಭೂಮಿಗೆ ಭಾರಭೂತರಾಗಿದ್ದಂತಹ ರಾವಣ, ಕುಂಭಕರ್ಣ, ಇಂದ್ರಜಿತ್ತು, ಅವರ ಅಸಂಖ್ಯಾತ ಯೋಧರು ತುಂಬಿದ್ದಂತಹ ಸೇನೆ ಎಲ್ಲವನ್ನು ಕೂಡ ರಾಮ ಕ್ಷಣಮಾತ್ರದಲ್ಲಿ ಎಲ್ಲರನ್ನು ಕೂಡ ಸಂಹಾರ ಮಾಡಿಬಿಟ್ಟ. ಹೀಗೆ ಭೂಮಿಯ ಭಾರವನ್ನ ರಾಮ ಪರಿಹಾರ ಮಾಡಿದ. ಭೂಮಿಯ ಭಾರವನ್ನು ಇಳಿಸಬೇಕು ಅಂತಲೇ ಆ ಹರಿಯನ್ನು ಕ್ಷೀರ ಸಮುದ್ರಕ್ಕೆ ಹೋಗಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ದು. ಪರಮಾತ್ಮ ವರ ಕೊಟ್ಟಿದ್ದ. ಅದೇ ರೀತಿ ರಾಮಾವತಾರ ಮಾಡಿದ. ಈಗ ರಕ್ಕಸರು ಸಂಹಾರ ಮಾಡಿ ಭೂಮಿಯ ಭಾರವನ್ನ ಇಳಿಸಿದ ಅಂತ ಇಷ್ಟು ಗೊತ್ತಾಗ್ತದೆ ನಮಗೆ. ಈಗ ಕೃಷ್ಣಾವತಾರವನ್ನ ನೋಡುವ. ಕೃಷ್ಣನಾಗಿ ಪರಮಾತ್ಮ ಅವನು ಕೂಡ
ಅನೇಕ ರಕ್ಕಸರನ್ನೆಲ್ಲ ಸಂಹಾರ ಮಾಡಿದ. ಆ ರಕ್ಕಸರು ಹೇಗಿದ್ರು? ಎತ್ತರವಾದಂತಹ ಕುಂಭಸ್ಥಳಗಳನ್ನು ಹೊಂದಿರುವಂತಹ ಆನೆಗಳ ಹಾಗೆ ಇದ್ದಂತಹ, ಮದ್ದಾನೆಗಳ ಹಾಗಿದ್ದಂತಹ ರಕ್ಕಸರು. ಕುಂಭ ಅಂದ್ರೆ ಎತ್ತರ ಅಂತಲೂ ಹೇಳ್ಬೋದು, ಎತ್ತರದ ಸ್ಥಳ. ಕುಂಭಸ್ಥಳ ಅಂದ್ರೆ ಆನೆಯ ತಲೆಯ ಭಾಗ. ಅಲ್ಲಿ ಮೊರದಗಲದ ಕಿವಿ, ಆ ಅಗಲವಾದಂತಹ ಕಿವಿಗಳಿಂದ ಎಡಬಲಗಳಲ್ಲಿ ಅಗಲವಾದಂತಹ ಮೊರಗಳಂತಿರುವ ಕಿವಿಗಳನ್ನು ಹೊಂದಿದಂತಹ ಆ ಕುಂಭಸ್ಥಳವುಳ್ಳಂತಹ ಆನೆಗಳ ಹಾಗೆ ಇದ್ದವರು ರಕ್ಕಸರು. ಅಂತಹ ರಕ್ಕಸರನ್ನೆಲ್ಲ ಕೃಷ್ಣ ಸಂಹಾರ ಮಾಡಿಬಿಟ್ಟ. ಮತ್ತು ಭೂಮಿಗೆ ಭಾರವಾದಂತಹ ಅಸಂಖ್ಯ ರಕ್ಕಸ ಸೇನೆಯನ್ನೆಲ್ಲ ಕೃಷ್ಣ ಸಂಹಾರ ಮಾಡಿದ. ಹೀಗೆ ತನ್ನ ಆ ಬಾಣ ಪ್ರಯೋಗ ಮಾಡಿ, ಚಕ್ರದ ಪ್ರಯೋಗ ಮಾಡಿ ಕೃಷ್ಣ ಎಲ್ಲ ಸೇನೆಯನ್ನು ಕೂಡ, ಭೂಮಿಗೆ ಭಾರಭೂತವಾದಂತಹ ರಕ್ಕಸರ ಸೇನೆಯನ್ನ ಸಂಹಾರ ಮಾಡಿದ ಅಂತ ಇಷ್ಟು ವಿಷಯವನ್ನ ಹೇಳ್ತಾರೆ. ಹೀಗೆ ಆದದ್ದು. ಮುಂದಿನ ವಿಷಯ ನೋಡುವ. ಈಗ 33ನೇ ಶ್ಲೋಕ ಆಗಿತ್ತು, ಈಗ 34. ಅಥ ಭಾರ್ಯಯ ಹುತವಹಂ ಪ್ರವಿಷ್ಟಯ ಸಹಿತ ಸಹೋದರ ಪುರಸ್ಸರೈರಪಿ ಅಯಮಾಪ್ಯಧಾಮ ಚಿರಮಿಷ್ಟದ ಸತಾಂ ನಿಜ ಮೂಲ ರೂಪ ಪರಮೈಕ್ಯಮೇವಾನ್. ಲೋಕದಲ್ಲಿ ತನ್ನ ಭಕ್ತರು ಬಯಸುವುದನ್ನೆಲ್ಲ ಕೊಡುವವ ರಾಮ. ರಾಮ ಅನ್ನುವ ನಾಮವನ್ನ ಹೇಳಿದ್ರೆ ಸಾಕು. ತನ್ನ ನಾಮವನ್ನ ಹೇಳಿದವರಿಗೆ ರಾಮ ಅವರ ಇಷ್ಟಗಳನ್ನೆಲ್ಲ ನೆರವೇರಿಸಿ ಕೊಡ್ತಾನೆ. ಇಂತಹ ರಾಮ ಇವನು ಆ ರಾವಣ ಸಂಹಾರದ ಅನಂತರದಲ್ಲಿ ತನ್ನ ಪತ್ನಿಯಾದಂತಹ ಸೀತೆಯನ್ನ ಅಗ್ನಿ ಪ್ರವೇಶ ಮಾಡಲಿಕ್ಕೆ ಹೇಳಿದ. ಹುತವಹಂ ಪ್ರವಿಷ್ಟಯ ಭಾರ್ಯಯ ಅಂತ. ಆ ಅಗ್ನಿ ಪ್ರವೇಶ ಮಾಡಿ ಅಗ್ನಿಯಿಂದ ಹೊರಬಂದಂತಹ ಪರಿಶುದ್ಧಳು ಅಂತ ಲೋಕಕ್ಕೆ, ಅಗ್ನಿಯು ಸುಡಲಾರದಂತಹ ಪರಮ ಪವಿತ್ರಳು ಸೀತೆ ಎನ್ನುವುದನ್ನ ಲೋಕಕ್ಕೆ ಕಾಣಿಸಿಕೊಟ್ಟು, ಅಂತಹ ಸೀತೆಯ ಒಡಗೂಡಿ ತನ್ನ ತಮ್ಮ ಲಕ್ಷ್ಮಣ ಹಾಗೂ ಬೇರೆ ಕಪಿವೀರರೊಟ್ಟಿಗೆ ರಾಮ ತನ್ನ ನಗರಿ, ತನ್ನ ಮೂಲ ಭೂಮಿಯಾದಂತಹ ಅಯೋಧ್ಯೆಗೆ ಮರಳಿದ. ಮತ್ತು ಯಾವಾಗಲೂ ಕೂಡ ಅವನು ಸತಾಂ ಇಷ್ಟದ, ತನ್ನನ್ನು ಆಶ್ರಯಿಸಿದಂತಹ ಸಜ್ಜನರ ಇಷ್ಟಗಳನ್ನು ಕೊಡುವವ ರಾಮ. ಕೆಲಕಾಲ ಆ ರಾಮ ರಾಜ್ಯವನ್ನ ಪರಿಪಾಲನೆ ಮಾಡಿ, ಆ ನಂತರದಲ್ಲಿ ರಾಮ ಅಯೋಧ್ಯೆಯಿಂದ ತನ್ನ ಮೂಲ ಸ್ಥಳವಾದಂತಹ ವೈಕುಂಠವನ್ನು ಸೇರಿದ ಅಂತ ಹೀಗೆ ಹೇಳ್ತಾರೆ. ಮುಂದುವರಿಸ್ಬೋದಾ ಹನುಮಕ್ಕ? ಮುಂದುವರಿಸ್ಬೋದಾ? ನಿಮ್ಮ ಅನುಮತಿ ಕೊಟ್ರೆ ನಾವು ಮುಂದೆ ಹೋಗೋದು. ಈಗ ಇದು ರಾವಣ ಸಂಹಾರ ನಂತರದಲ್ಲಿ ಸೀತೆಯ ಅಗ್ನಿ ಪ್ರವೇಶ, ನಂತರದಲ್ಲಿ ಅಯೋಧ್ಯೆಗೆ ಹೋಗಿದ್ದು, ಪಟ್ಟಾಭಿಷೇಕ ಆದದ್ದು, ನಂತರದಲ್ಲಿ ರಾಜ್ಯ ಪರಿಪಾಲನೆ ಆದದ್ದು, ಕಡೆಯಲ್ಲಿ ರಾಮಾವತಾರವನ್ನ ಪರಿಸಮಾಪ್ತಿ ಮಾಡಿ ಪರಮಾತ್ಮ ತನ್ನ ಮೂಲ ರೂಪಕ್ಕೆ ಅಂದ್ರೆ ತನ್ನ ಮೂಲ ಧಾಮವಾಗಿರುವಂತಹ ವೈಕುಂಠವನ್ನು ಸೇರಿದ ಅಂತ ರಾಮಾವತಾರದ ಎಲ್ಲ ಕಥೆಯನ್ನು ಇಷ್ಟು ಸಂಕ್ಷಿಪ್ತವಾಗಿ ಹೌದು, ಆದರೆ ಸಾಕಷ್ಟು ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ರಾಮಾವತಾರದ ವರ್ಣನೆಯನ್ನ ಇಲ್ಲಿ ಪೂರೈಸ್ತಾರೆ. ಕೃಷ್ಣಾವತಾರ ಸಂಬಂಧಿ ಏನು ಹೇಳುವುದು ಅದನ್ನು ಕೂಡ ಈಗ ನೋಡುವ. ಅಥ ಭಾರ್ಯಯ ಹುತವಹಂ ಪ್ರವಿಷ್ಟಯ ಸಹಿತ ಸಹೋದರ ಪುರಸ್ಸರೈರಪಿ ಎನ್ನುವಂಥದ್ದು. ಈ ಶ್ಲೋಕದಲ್ಲಿ ಇದರಲ್ಲೇನು ಹೇಳಿದ್ರು? ಸತಾಂ ಇಷ್ಟದಹ ಅಂತ ಹೇಳ್ತಾರೆ. ಸಜ್ಜನರಿಗೆ ಇಷ್ಟ ಕೊಡುವವ ಯಾರು ಅಂದ್ರೆ ಕೃಷ್ಣ.
ಕೃಷ್ಣ ಎನ್ನುವಂತಹ ನಾಮವನ್ನು ಕರೆದರೆ ಸಾಕು, ತನ್ನ ಹೆಸರನ್ನು ಕರೆದವರ ಸಮೀಪಕ್ಕೆ ಕೃಷ್ಣ ಬರ್ತಾನೆ. ಅವರ ಇಷ್ಟಗಳನ್ನೆಲ್ಲ ನೆರವೇರಿಸುವವನು ಸಹ ಕೃಷ್ಣ. ಇವನು ತನ್ನ ತನ್ನ ಪತ್ನಿ ಯಾರು, ರುಕ್ಮಿಣಿ ದೇವಿ, ಆ ರುಕ್ಮಿಣಿ ದೇವಿ ಹಾಗೂ ತನ್ನ ಸಹೋದರ ಬಲರಾಮ, ಗದ ಮೊದಲಾದಂತಹ ತನ್ನ ಸಹೋದರ ಜನರೇನಿದ್ರೋ ಅವರೊಟ್ಟಿಗೆ ಆ ದ್ವಾರಾವತಿಯಲ್ಲಿ ಬಹಳ ಸುಖದಿಂದ ಚೆನ್ನಾಗಿ ಅಲ್ಲಿದ್ದ. ತನ್ನನ್ನು ಆರಾಧಿಸುವಂತಹ ಸಜ್ಜನರ ಇಷ್ಟಗಳನ್ನೆಲ್ಲ ಅವನು ನೆರವೇರಿಸ್ತಿದ್ದ. ಆ ನಂತರದಲ್ಲಿ ಅವನು ತನ್ನ ಅವತಾರ ಸಮಾಪ್ತಿ ಮಾಡಿ ವೈಕುಂಠವನ್ನ ಸೇರಿದ. ಹೀಗೆ ಕೃಷ್ಣಾವತಾರದ ಸಮಾಪ್ತಿಯನ್ನ ಪರಮಾತ್ಮ ತಾನಾಗಿಯೇ ಮಾಡಿದ ಅಂತ ಇಷ್ಟು ವಿಷಯಗಳನ್ನ ಹೇಳ್ತಾರೆ. ಈಗ ನಮಗೆ ಈ ರೀತಿಯಾಗಿ ಕೆಲ ಶ್ಲೋಕಗಳಲ್ಲಿ ರಾಮ ಹಾಗೂ ಕೃಷ್ಣ ಎರಡೂ ಅವತಾರಗಳ ಅಭಿಪ್ರಾಯಗಳನ್ನ ಒಟ್ಟು ಮಾಡಿ ಒಂದೇ ಶ್ಲೋಕದಲ್ಲಿ ಬಣ್ಣಿಸಿ ಕೊಟ್ಟಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ನಾನು ಸ್ಥೂಲವಾಗಿ ಅಷ್ಟೇ ಹೇಳ್ತಾ ಇರೋದು, ಅದರಲ್ಲಿ ಬಿಡಿ ಬಿಡಿಯಾಗಿ ಬಹಳ ಹೇಳಲಿಲ್ಲ, ಸ್ಥೂಲವಾಗಿ ಹೇಳೋದು. ಆದರೂ ನಮಗೆ ರಾಮಕಥೆ ಕೃಷ್ಣ ಕಥೆ ಒಟ್ಟಾಗಿ ನಮಗೆ ಸಿಗುವಂಥದ್ದು. ಎಲ್ಲವೂ ಕೂಡ ಕೇಳಬೇಕಾದದ್ದೇ, ಎಲ್ಲವೂ ಕೂಡ ನಾವು ಮತ್ತೆ ಮತ್ತೆ ಹಿರಿಯರ ಮುಖದಿಂದ ಏನು ಬಂದಿತ್ತು, ಯಾವೆಲ್ಲ ವರ್ಣನೆ ಉಂಟೋ ಅದನ್ನೆಲ್ಲ ನಾವು ತಿಳಿದ ಹಾಗಾಯ್ತು. ಮುಂದೆ ಹೇಳ್ತಾರೆ, ಮುಂದೆ ಆ ಪರಮಾತ್ಮ ಕಲ್ಕಿ ಎನ್ನುವಂತಹ ಅವತಾರ ಮಾಡುವುದನ್ನ ಇಲ್ಲಿ ತಿಳಿಸ್ತಾರೆ. ಅದೇ ರೀತಿಯಾಗಿ ಮತ್ತೊಂದು ಅವತಾರವನ್ನು, ಎರಡು ಅವತಾರಗಳಿಗೆ ಒಂದು ಶ್ಲೋಕ, ಆ ರೀತಿ ಹೇಳ್ತಾರೆ. ಹಾಗಾದ್ರೆ ಅದು ಯಾವುದು ನೋಡುವ. ಮಹಿದಾಸ್ಯ ಪೂಜ್ಯ ಚರಣೋ ದ್ವಿಜಾದಭೂದ್ ವಿದಿತಾತ್ಸ ವಿಷ್ಣು ಯಶಸೋ ಮಲಾತ್ಮನಃ ಇಹ ಯೋ ದಧೇ ಜಗತಿ ಪಾಪ ಸಂತಯೇ ಬಹುಧಾ ಮಹೇತಿಂ ಮತಿ ದೀಪ್ತ ಗೋಸ್ಥಿತಿಂ ಎನ್ನುವಂಥದ್ದು. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ನಮ್ಮ ಇದೇ ಭರತ ಭೂಮಿ, ಇಲ್ಲಿ ನಾವು ಉತ್ತರ ಪ್ರದೇಶ ಅಂದರೆ ನಮಗೆಲ್ಲ ಗೊತ್ತಿದೆ. ಈ ಉತ್ತರ ಪ್ರದೇಶದಲ್ಲಿ ಸಂಬಲ್ಪುರ ಅಂತ ಇದೆ, ಇಲ್ಲಿಗೂ ಸಂಬಲ್ಪುರ ಅಂತಿದೆ, ಅದೆಲ್ಲರಿಗೂ ಪ್ರಸಿದ್ಧವಾಗಿ ಗೊತ್ತಿರುವಂಥದ್ದು. ಆ ಸಂಬಲಪುರದಲ್ಲಿ ವಿಷ್ಣು ಯಶಸ್ಸು ಎನ್ನುವಂತಹ ಹೆಸರಿನ ಬ್ರಾಹ್ಮಣ, ಅವನು ಅತ್ಯಂತ ಅಮಲಾತ್ಮನಃ ಅಂತ ಹೇಳ್ತಾರೆ, ದೋಷವೇ ಇಲ್ಲದಂತಹ ಅತಿ ಪವಿತ್ರಾತ್ಮನಾದಂತಹ ವಿಷ್ಣು ಯಶಸ್ಸು ಎನ್ನುವಂತಹ ಬ್ರಾಹ್ಮಣ. ಆ ಬ್ರಾಹ್ಮಣನ ಮಗನಾಗಿ ಪರಮಾತ್ಮ ಲೋಕದಲ್ಲಿ ಪಾಪ ನಾಶ ಮಾಡಲಿಕ್ಕಾಗಿ ಅವತರಿಸ್ತಾನೆ. ಆಗ ಪರಮಾತ್ಮನ ಹೆಸರು ಕಲ್ಕಿ ಅಂತ ಹೆಸರಾಗಿರ್ತದೆ. ಇದು ಕಲಿಯುಗದ ಕೊನೆಯಲ್ಲಿ, ಈ ಕಲಿಯುಗದ ಕೊನೆಯಲ್ಲಿ ಸಂಬಲಪುರದಲ್ಲಿ ವಿಷ್ಣು ಯಶಸ್ಸು ಎನ್ನುವಂತಹ ಆ ಪವಿತ್ರಾತ್ಮ ಬ್ರಾಹ್ಮಣನ ಮಗನಾಗಿ ಪರಮಾತ್ಮ ಅವತರಿಸುವುದು. ಹೆಸರು ಕಲ್ಕಿ. ಅವನು ಲೋಕದ ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡುವಂತಹ ರೂಪ ಹೊಂದುವವ. ಕೈಯಲ್ಲಿ ಅತ್ಯಂತ ಬಹುಧಾಮ ಹೇತಿಮತಿ ಅಂತ ಹೇಳ್ತಾರೆ. ಅಂದ್ರೆ ಧಾಮ ಅನ್ನೋ ಪದಕ್ಕೆ ನಾವೆಲ್ಲ ಏನ್ ತಿಳ್ಕೊಳ್ತೇವೆ, ಧಾಮ ಅಂದ್ರೆ ಮನೆ ಅಂತ ಒಂದು ಅರ್ಥ, ಪ್ರಸಿದ್ಧವಾದ ಅರ್ಥ ಅದು. ಕೃಷ್ಣಧಾಮ ಅಂತೆಲ್ಲ ಹೇಳ್ತಾರಲ್ವಾ, ಕೃಷ್ಣಧಾಮ ವಿಷ್ಣುಧಾಮ ಮನೆಗಳ ಹೆಸರಿರ್ತದೆ. ಇಲ್ಲಿ ಬಹುಧಾಮ ಅಂದ್ರೆ ಧಾಮ ಶಬ್ದಕ್ಕೆ ಇನ್ನೊಂದು ಅರ್ಥ ಪರಾಕ್ರಮ ಅನ್ನೋ ಅರ್ಥ ಇದೆ, ತೇಜಸ್ಸು ಅನ್ನೋ ಅರ್ಥ ಇದೆ. ಇಲ್ಲಿ ಬಹುಧಾಮ ಅಂದ್ರೆ ಅತಿಶಯವಾದಂತಹ ತೇಜಸ್ಸಿನಿಂದ ಕೂಡಿರುವಂತಹ ಅತಿ ತೇಜೋಮಯವಾದಂತಹ ಆಯುಧವನ್ನು ಕೈಯಲ್ಲಿ ಹಿಡಿದು ಆ ಪರಮಾತ್ಮ ಲೋಕದಲ್ಲಿ ಪಾಪ ಪರಿಹಾರಕ್ಕಾಗಿ ಕುದುರೆ ಏರಿ ಈ ಭೂಮಿಯಲ್ಲೆಲ್ಲ ತಿರುಗಾಡ್ತಾನೆ, ಪಾಪಿಗಳ ಸಂಹಾರ ಮಾಡ್ತಾನೆ, ಪಾಪ ಶಾಂತಿಯನ್ನು ಮಾಡಿಬಿಡ್ತಾನೆ. ಈ ರೀತಿ ಆ ಪರಮಾತ್ಮ ಲೋಕದ ಎಲ್ಲ ಪಾಪನಾಶ ಮಾಡುವವನು, ಧರ್ಮ ಸ್ಥಾಪನೆ ಮಾಡುವಂಥವನು. ಇದನ್ನ ಪರಮಾತ್ಮ ಕಲ್ಕಿ ಎನ್ನುವ ಹೆಸರಿನ ಅವತಾರದಿಂದ ಈ ಕಾರ್ಯವನ್ನ ಮಾಡ್ತಾನೆ ಎನ್ನುವುದನ್ನ ಹೇಳ್ತಾರೆ. ಮತ್ತು ಇನ್ನೂ ಒಂದು ಮಹಿದಾಸ ಪೂಜ್ಯ ಚರಣ ಅಂತಾರೆ. ಮಹಿ ಅಂದ್ರೆ ಭೂಮಿ, ಭೂಮಿಯಲ್ಲಿ ದಾಸರಾಗಿರುವಂತಹ ಜನರಿಂದ ಪೂಜಿತವಾದಂತಹ ಪೂಜೆಗೊಳ್ಳುವಂತಹ ಚರಣವುಳ್ಳವ, ಪಾದಗಳುಳ್ಳವ ಈ ಕಲ್ಕಿ ಎನ್ನುವ ಅರ್ಥವನ್ನ ಒಂದು ಹೇಳ್ತಾರೆ. ಇನ್ನೊಂದು ಅರ್ಥ ಇದೆ,
ಅದೆಂಥದು ಅಂತ ಕೇಳಿದ್ರೆ, ಹಿಂದೆ ವಿಶಾಲ ಎನ್ನುವಂಥ ಋಷಿಗಳಿದ್ರು. ವಿಶಾಲ ಎನ್ನುವ ಹೆಸರಿನ ಮಹರ್ಷಿಗಳು. ಆ ಮಹರ್ಷಿಗಳ ಪತ್ನಿ ಅವಳು ಇತರ ಅಂತ ಅವಳ ಹೆಸರು. ಇತರ ವಿಶಾಲ ಎನ್ನುವಂತಹ ಮಹರ್ಷಿ ದಂಪತಿಗಳಿಗೆ ಪರಮಾತ್ಮ ಮಗನಾಗಿ ಅವತರಿಸಿದ. ಆಗ ಅವನ ಹೆಸರನ್ನ ಮಹಿದಾಸ ಅಂತಿತ್ತು. ಇದೇ ಮಹಿದಾಸ ಶಬ್ದವನ್ನು ಎರಡು ರೀತಿ ಹೇಳುವುದು. ಇತರ ಮತ್ತು ವಿಶಾಲ ಎನ್ನುವಂತಹ ದಂಪತಿಗಳ ಮಗನಾಗಿ ಪರಮಾತ್ಮ ಅವತರಿಸಿದಾಗ ಅವನಿಗೆ ಮಹಿದಾಸ ಎನ್ನುವಂತಹ ಹೆಸರು. ಆ ಮಹಿದಾಸ ಎನ್ನುವಂತಹ ಹೆಸರಿನಿಂದ ಭೂಮಿಯಲ್ಲಿ ಇದ್ದಂತಹ ಅನೇಕ ದೋಷಗಳನ್ನ ಪರಿಹಾರ ಮಾಡಿ ಲೋಕದಲ್ಲಿ ಪರಮ ಶಾಂತಿಯನ್ನು ನೆಲೆ ಮಾಡಿದವ ಇವನು. ಲೋಕದಲ್ಲಿ ಅಮಲಾತ್ಮನಃ ವಿಷ್ಣು ಯಶಸ್ಸಃ, ಲೋಕದಲ್ಲಿ ಪರಿಶುದ್ಧವಾದಂತಹ ವಿಷ್ಣುವಿನ ಕೀರ್ತಿಯನ್ನು ಇವನು ಹರಡಿದವ. ಇವ ಲೋಕದಲ್ಲಿ ಜ್ಞಾನ ಕಾರ್ಯವನ್ನ ಮಾಡಿದ ಅಂತ ಅರ್ಥ. ಏನಿದು ಜ್ಞಾನ ಕಾರ್ಯ ಅಂದ್ರೆ ಋಷಿ ರೂಪವೇ ಇದು. ಈ ಮಹಿದಾಸ ಎನ್ನುವಂಥದ್ದು ಪರಮಾತ್ಮನೇ ಋಷಿ ರೂಪ. ಈ ಮಹರ್ಷಿ ರೂಪದಲ್ಲಿ ಅಂದ್ರೆ ವಿಶಾಲ ಮಹರ್ಷಿಯ ಮಗ ಇವನು ಕೂಡ ಋಷಿ ರೂಪದಲ್ಲೇ ಇದ್ದದ್ದು ಮಹಿದಾಸ. ಈ ಮಹಿದಾಸ ಇವನು ಮಂತ್ರ ದರ್ಶನ ಮಾಡಿದಂತಹ ಋಷಿ. ಮಂತ್ರ ದರ್ಶನ ಮಾಡಿದವರು ಅಂದ್ರೆ ಅರ್ಥ ಏನು? ಮಂತ್ರಗಳು, ವೇದ ಮಂತ್ರಗಳು, ಅದನ್ನ ಯಾವುದು ವೇದೋಪನಿಷತ್ತುಗಳನ್ನ ಯಾರು ಕೂಡ ಕುಳಿತು ಬರೆದು ರಚನೆ ಮಾಡಲಿಲ್ಲ. ಯಾವ ಪುರುಷನು ಕೂಡ ರಚನೆ ಮಾಡಿದ್ದಲ್ಲ. ಹಾಗಾದ್ರೆ ಯಾರು ಬರೆದು ರಚನೆ ಮಾಡದೇ ಇರುವಂಥದ್ದು ಯಾವುದು? ಇದೇ ವೇದೋಪನಿಷತ್ತುಗಳು. ಅನಾದಿ ನಿತ್ಯವಾಗಿ ಇರ್ತದೆ. ಅನಾದಿ ನಿತ್ಯವಾಗಿ ಇರುವಂತಹ ಶಾಶ್ವತ ಸಾಹಿತ್ಯ ಈ ವೇದೋಪನಿಷತ್ತುಗಳು. ಇಂತಹ ವೇದೋಪನಿಷತ್ತುಗಳು ಲೋಕದಲ್ಲಿ ಹೇಗೆ ಗೊತ್ತಾಗ್ತವೆ ಅಂದ್ರೆ, ಒಂದಷ್ಟು ಮಂತ್ರಗಳನ್ನ ಪರಮಾತ್ಮನೇ ಉಪದೇಶ ಮಾಡ್ತಾನೆ. ಒಂದಷ್ಟು ಮಂತ್ರಗಳು ಈ ತಪಸ್ವಿಗಳಾದಂತಹ ಋಷಿಗಳ ಮನಸ್ಸಿಗೆ ಗೋಚರವಾಗ್ತವೆ. ಪರಮಾತ್ಮ ಗೋಚರ ಮಾಡಿಸ್ತಾನೆ. ಆಗ ಅವರಿಗೆ ಅದು ಸ್ವಪ್ನದಲ್ಲಲ್ಲ, ಅವ್ರ ತಪಶ್ಚರಣದಲ್ಲಿ ನಿರತರಾದಾಗ ಅವರಿಗೆ ತಪಸ್ಸಿಗೆ ಫಲರೂಪವಾಗಿ ಅವರಿಗೆ ಮಂತ್ರದ ದರ್ಶನ ಆಗ್ತದೆ. ಅಂದ್ರೆ ಅವರ ಮನದೊಳಗೆ ಆ ಮಂತ್ರಗಳ ಜ್ಞಾನ ಉಂಟಾಗ್ತದೆ. ಹಾಗೆ ಅಂತರಂಗದಲ್ಲಿರುವ ಭಗವಂತ ಅವರಿಗೆ ಆ ಮಂತ್ರ ದರ್ಶನವನ್ನ ಮಾಡ್ತಾನೆ. ಅಂಥವರನ್ನ ದ್ರಷ್ಟಾರರು ಅಂತ ಹೇಳ್ತಾರೆ. ಅಂದ್ರೆ ಮಂತ್ರ ದರ್ಶನ ಮಾಡಿದ ಋಷಿಗಳು ಅಂತ. ಹೀಗೆ ಅನೇಕ ಋಷಿಗಳಿದ್ದಾರೆ. ಇಲ್ಲಿ ಪರಮಾತ್ಮ ಸರ್ವಜ್ಞ. ಅವನು ಯಾವ ಅವತಾರ ಬೇಕಾದ್ರೂ ಮಾಡಲಿ, ಯಾವ ಅವತಾರ ಮಾಡಿದರೂ ಕೂಡ ಅವನಿಗೆ ಮೂಲ ರೂಪದಲ್ಲಿ ಇದ್ದಂತಹ ಜ್ಞಾನ, ಬಲ, ಆನಂದ, ಸಾಮರ್ಥ್ಯಾದಿಗಳು ಉಂಟು. ಆದರೆ ಈ ಮಹಿದಾಸ ರೂಪದಿಂದ ಪರಮಾತ್ಮ ಲೋಕದಲ್ಲಿ ಉಪನಿಷತ್ತನ್ನ ಬೋಧಿಸಿದ. ಅದಕ್ಕೆ ಐತರೇಯ ಉಪನಿಷತ್ತು ಅಂತ ಹೆಸರಾಯ್ತು. ಯಾಕೆ ಐತರೇಯ ಅಂದ್ರೆ, ಈ ಮಹಿದಾಸನನ್ನ ಐತರೇಯ ಅಂತಲೇ ಕರೀತಾರೆ. ಐತರೇಯ ಅಂದ್ರೆ ಅರ್ಥ ಏನು? ಇವನ ತಾಯಿ ಇತರ ಅಂತ. ಇತರ ಮಗ ಐತರೇಯ, ಇತರಾದೇವಿಯ ಮಗನಾದ್ದರಿಂದ ಐತರೇಯ ಅಂತ ಇವನ ಹೆಸರು. ಹಾಗಾಗಿ ಆ ಐತರೇಯ ಅವತಾರ ಅದು. ಇವನು ಬೋಧಿಸಿದಂತಹ ಉಪನಿಷತ್ತು ಐತರೇಯ ಉಪನಿಷತ್ತು. ಹೀಗೆ ಇವನು ಲೋಕದಲ್ಲಿ ಅಧಿಕಾಧಿಕವಾಗಿ ಜ್ಞಾನ ಕಾರ್ಯವನ್ನು ಮಾಡಿದವ ಈ ನಮ್ಮ ಮಹಿದಾಸಾವತಾರದಿಂದ ಪರಮಾತ್ಮ ಅಂತ ಇಷ್ಟಂತ ತಿಳಿಸ್ತಾರೆ. ಆ ಎಲ್ಲ ರೂಪಗಳನ್ನು ತಾಳಿದವ ಎದುರಿಗೆ ಕಾಣ್ತಾ ಇರುವ ನಾರಾಯಣ ಮಹರ್ಷಿ ಅಂತ ಅಲ್ಲಿ ಸಮನ್ವಯ ಮಾಡುದು. ಸುತಪೋರುಚೇರಯಮವಾಪ ಕರ್ದಮದ್ ನನು ಮಾನವೀತನಯತಾಮುಪೇಯಿವಾನ್ ಸಮಯೇನ ಭೂರಿ ನಿಜ ಭಕ್ತಿ ಪೂರಿತಾನ್ ಸಮಜೀಜನತ್ಸು ಮನಸಸ್ಸ ದೇವರಾಡ್. ಹಿಂದೆ ರುಚಿ ಪ್ರಜಾಪತಿಗಳು ಅಂತಿದ್ರು. ರುಚಿ ಪ್ರಜಾಪತಿಗಳು ಅನ್ನೋರು ರುಚಿ ಮಹರ್ಷಿಗಳವರು. ಪ್ರಜಾಪತಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಪ್ರಜಾ ಸಂತಾನವನ್ನ ಉಂಟು ಮಾಡ್ಬೇಕು, ಸಂತಾನೋತ್ಪತ್ತಿ ಮಾಡ್ಬೇಕು. ಲೋಕಗಳ ಸೃಷ್ಟಿಯಾಗಿ ಹೋಗಿದೆ, ಭೂಲೋಕವು ಸೃಷ್ಟಿಯಾಗಿ ಆಗಿದೆ. ಭೂಲೋಕದ ಸೃಷ್ಟಿ ಆಯ್ತು. ಆದ್ರೆ ಭೂಲೋಕದಲ್ಲಿ ಈ ಲೋಕ ಎಷ್ಟು ಹಿರಿದಾಗಿದೆಯೋ ಅಷ್ಟು ಜನಸಂದಣಿ ಇಲ್ಲ, ಜನಸಂಖ್ಯೆ ಕಡಿಮೆ. ಹಾಗಾಗಿ ಲೋಕದಲ್ಲಿ ಪ್ರಜಾಭಿವೃದ್ಧಿಯನ್ನ ಮಾಡಿ ಅಂತ ಚತುರ್ಮುಖ ಬ್ರಹ್ಮದೇವರು ಹೇಳಿದರು. ಚತುರ್ಮುಖ ಬ್ರಹ್ಮದೇವರಿಗೆ ಏನಿಷ್ಟ ಅಂದ್ರೆ ಹೆಚ್ಚು ಮಕ್ಕಳಾಗ್ಲಿ ಅಂತ ಇಷ್ಟ. ಹಾಗಾಗಿ ಜನಸಂಖ್ಯೆ ಚೆನ್ನಾಗಿ ಲೋಕದ ತುಂಬಾ ಜನರಿರಬೇಕು ಅಂತ.
ಈಗ ರುಚಿ ಮಹರ್ಷಿಗಳಿದ್ರಲ್ಲ, ಅವರಿಗೂ ಕೂಡ ನೀವು ಸಂತಾನವನ್ನ ಪಡೆದುಕೊಳ್ಳಿ, ಲೋಕದ ತುಂಬ ನಿಮ್ಮ ಮಕ್ಕಳಾಗಬೇಕು ಅಂತ, ಹೀಗೆ ಪ್ರಜಾಭಿವೃದ್ಧಿ ಮಾಡಿ ಅಂತ. ಹಾಗಾಗಿ ಆ ರುಚಿ ಪ್ರಜಾಪತಿಗಳು ಎಲ್ಲರೂ ತಪಸ್ವಿಗಳು. ಕರ್ದಮರು ಅಂತ ಇನ್ನೊಬ್ಬ ಋಷಿಗಳು, ಅವರು ಮರೀಚಿ ಎನ್ನುವಂತಹ ಋಷಿಗಳ ಮಗ. ಕರ್ದಮರು ಮರೀಚಿ ಮಹರ್ಷಿಗಳ ಮಗ. ಆ ಕರ್ದಮರಿಗೆ ಕರ್ದಮ ಪ್ರಜಾಪತಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವರಿಂದಲೂ ಕೂಡ ಸಂತಾನೋತ್ಪತ್ತಿ ಆಗ್ಬೇಕು. ಅದು ಸೃಷ್ಟಿಯ ಕಾಲ. ಕಾಲ ಯಾವುದು? ಸೃಷ್ಟಿಯ ಕಾಲ ಅಂದೆ ಅಲ್ವಾ. ಕಾಲ ಅಂದ್ರೆ ಅದು ಯಾವ ಕಾಲ ಅಂದ್ರೆ ಸ್ವಯಂಭುವ ಮನ್ವಂತರ. ಸ್ವಯಂಭುವ ಮನ್ವಂತರವೇ ಪ್ರಥಮ ಮನ್ವಂತರ. ಈ ಕಲ್ಪದ ಪ್ರಾರಂಭದ ಮನ್ವಂತರ ಸ್ವಯಂಭುವ ಮನ್ವಂತರ. ಆಗ ರುಚಿ ಪ್ರಜಾಪತಿಗಳಿದ್ದಾರೆ, ಅಂದ್ರೆ ರುಚಿ ಮಹರ್ಷಿಗಳಿದ್ದಾರೆ, ಕರ್ದಮ ಮಹರ್ಷಿಗಳಿದ್ದಾರೆ. ಅವರಿಗೆಲ್ಲ ಪರಮಾತ್ಮ ಸಂತಾನೋತ್ಪತ್ತಿ ಮಾಡಲಿಕ್ಕೆ ಹೇಳಿದ, ಬ್ರಹ್ಮದೇವರ ಅಪ್ಪಣೆಯಾಗಿತ್ತು. ಕರ್ದಮ ಮಹರ್ಷಿಗಳು ತಪಸ್ಸು ಮಾಡಿದ್ರು, 10,000 ವರ್ಷಗಳ ಕಾಲ ತಪಸ್ಸು ಮಾಡಿ, ಆ ನಂತರದಲ್ಲಿ ಅವರು ಅದ್ಯಾಕೆ ಪ್ರಜಾಭಿವೃದ್ಧಿಗೋಸ್ಕರವಾಗಿ ತಪಸ್ಸು ಮಾಡಿದ್ರು. ಕಡೆಗೆ ಪರಮಾತ್ಮ ಪ್ರತ್ಯಕ್ಷನಾದ ಕೇಳಿದ್ರು, ನಿನಗೆ ಸಮಾನನಾದ ಒಬ್ಬ ಮಗ ಬೇಕು ನನಗೆ ಅಂತ. ನನಗ್ ಸಮಾನನಾದವನು ಅಂತ ಮತ್ತೊಬ್ಬ ಇಲ್ಲ, ನಾನೇ ನನ್ನ ಸಮಾನ. ಹಾಗಾಗಿ ನೀವಿಷ್ಟು ನನ್ನನ್ನು ಕುರಿತು ಮಾಡಿರುವ ತಪಸ್ಸಿಗೆ ಫಲರೂಪವಾಗಿ ನಾನೇ ನಿಮ್ಮ ಮಗನಾಗ್ತೇನೆ ಅಂತ ಹೀಗೆ ಕರ್ದಮರಿಗೆ ಅಭಯವನ್ನ ವರವನ್ನ ಕೊಟ್ಟ ಪರಮಾತ್ಮ. ಹೀಗಾಯ್ತು. ಈ ರುಚಿ ಮಹರ್ಷಿಗಳಿಗೆ ಸ್ವಯಂಭುವ ಮನು ತನ್ನ ಮಗಳಾದಂತಹ ಆಕೂತಿ ದೇವಿಯನ್ನು ಮದುವೆ ಮಾಡಿಕೊಟ್ಟ. ಈ ಆಕೂತಿ ರುಚಿ ದಂಪತಿಗಳಿಗೆ ಅವರ ಮಗನಾಗಿ ಪರಮಾತ್ಮನೇ ಅವತರಿಸಿದ. ಸ್ವಯಂಭುವ ಮನುವಿಗೆ 5 ಜನ ಮಕ್ಕಳು, 3 ಹೆಣ್ಣು ಮಕ್ಕಳು, 2 ಜನ ಗಂಡು ಮಕ್ಕಳು. 3 ಜನ ಹೆಣ್ಮಕ್ಳು ಯಾರು ಅಂದ್ರೆ ಆಕೂತಿ, ದೇವಹೂತಿ, ಪ್ರಸೂತಿ ಅಂತ 3 ಹೆಣ್ಣು ಮಕ್ಕಳು, ಮತ್ತು ಗಂಡು ಮಕ್ಕಳು ಉತ್ತಾನಪಾದ ಹಾಗೂ ಪ್ರಿಯವ್ರತ ಅಂತ 2 ಗಂಡು ಮಕ್ಕಳು. ಆ ಹೆಣ್ಣು ಮಕ್ಕಳಲ್ಲಿ ಹಿರಿಯಳು ಆಕೂತಿ ದೇವಿ, ಅವಳನ್ನ ರುಚಿ ಮಹರ್ಷಿಗೆ ಮದುವೆ ಮಾಡಿಕೊಟ್ಟದ್ದು. ಮತ್ತೆ ದೇವಹೂತಿ 2ನೇವಳು, ಅವಳನ್ನ ಕರ್ದಮ ಮಹರ್ಷಿಗಳಿಗೆ ಮದುವೆ ಮಾಡಿಕೊಟ್ಟ. ನಂತರದಲ್ಲಿ ಪ್ರಸೂತಿ, ಆ ಪ್ರಸೂತಿಯನ್ನ ದಕ್ಷನಿಗೆ ಮದುವೆ ಮಾಡಿಕೊಟ್ಟ. ಇವರೆಲ್ಲರೂ ಕೂಡ ಪ್ರಜಾಪತಿಗಳು, ಅಂದ್ರೆ ಆದಿಕಾಲದಲ್ಲಿ ಸಂತಾನ ಪಡೆದವರು, ಬಹುಸಂತಾನವನ್ನ ಪಡೆದವರು ಅಂತ ಅರ್ಥ. ಈಗ ಆದಾಗ 2 ಜನ ಗಂಡು ಮಕ್ಕಳು ಇದ್ದಾರೆ. ಆದ್ರೂ ಸ್ವಯಂಭುವ ಮನು ರುಚಿ ಪ್ರಜಾಪತಿಗೆ ತನ್ನ ಮಗಳು ಆಕೂತಿಯನ್ನು ಮದುವೆ ಮಾಡಿಕೊಡುವಾಗ ಒಂದು ಕರಾರು ಹಾಕಿ, ನನ್ನ ಮಗಳನ್ನೇನು ಮದುವೆ ಮಾಡಿಕೊಡ್ತೇನೆ, ನೀವು ಬ್ರಹ್ಮದೇವರ ಅಪ್ಪಣೆಯ ಪ್ರಕಾರವಾಗಿ ಪ್ರಜಾಭಿವೃದ್ಧಿ ಮಾಡಬಹುದು, ಆದರೆ ಒಂದು ಷರತ್ತೇನು ಅಂದ್ರೆ ನಿಮಗೆ ಹುಟ್ಟುವ ಮಗನನ್ನ ನನಗೆ ಕೊಡಬೇಕು. ಪುತ್ರಿಕಾ ಧರ್ಮದಿಂದ ಮಗಳ ಮಗ ಮಗನೇ ಆಗಿರ್ತಾನೆ. ಮಗಳ ಮಗ ಅವನ ಸ್ಥಾನ ಹೆಚ್ಚಿನದು, ಮಗಳಿಗೆ ಸಮಾನ ಮಗಳ ಮಗ ಅಂದ್ರೆ. ಹಾಗಾಗಿ ನಿಮ್ಮ ಮಗನ ನಿಮ್ಮ ಮಗ ಹುಟ್ಟತಾನಲ್ಲ, ಅವನು ಮಗಳ ಮಗ ಆಗ್ತಾನೆ, ಅವನನ್ನ ನನಗೆ ಕೊಡ್ಬೇಕು. ಅವ್ರಿಗೆ ಈಗಾಗಲೇ 2 ಗಂಡು ಮಕ್ಕಳಿದ್ದಾರೆ. ಆದರೂ ಸ್ವಯಂಭುವ ಮನು ಹೀಗೆ ಕೇಳಿದ. ರುಚಿ ಮಹರ್ಷಿಗಳೇನು ಅಲ್ಲ ಅನ್ಲಿಲ್ಲ, ಆಯ್ತು ಅಂತ ಒಪ್ಪಿಕೊಂಡ್ಬಿಟ್ಟು. ಆಗ ಆ ರುಚಿ ಆಕೂತಿ ದಂಪತಿಗಳಿಗೆ ಅವಳಿ ಮಕ್ಕಳಾಗಿ. ಆ ಅವಳಿ ಮಕ್ಕಳು ಯಾರು ಅಂದ್ರೆ ಒಬ್ಬ ಮಗ ಹಾಗೂ ಒಂದು ಮಗಳು. ಆ ಮಗನಿಗೆ ಯಜ್ಞ ಅಂತ ಹೆಸರಿಟ್ಟು, ಮಗಳಿಗೆ ದಕ್ಷಿಣ ಅಂತ ಹೆಸರಿಟ್ಟು. ಹೀಗೆ ಯಜ್ಞ ದಕ್ಷಿಣ ಎನ್ನುವಂತಹ 2 ಮಕ್ಕಳು. ಕರಾರಿನ ಪ್ರಕಾರವಾಗಿ ಆ ಯಜ್ಞನನ್ನ ಸ್ವಯಂಭುವ ಮನುವಿಗೆ ಕೊಟ್ಟು, ಸ್ವಯಂಭುವ ಮನುವಿನ ಮಗನಾಗಿ ಆ ಯಜ್ಞ ಬಂದು ಸೇರಿದ. ಅಜ್ಜನೂ ಹೌದು, ಒಂದು ಲೆಕ್ಕದಲ್ಲಿ ಅವನ್ ನನ್ನ ಮಗನಾಗೂ ಸ್ವೀಕಾರ ಮಾಡ್ಕೊಂಡಿದ್ದಾನೆ ಯಜ್ಞನಿಗೆ. ಆ ಯಜ್ಞ ಯಾರು ಅಂದ್ರೆ ಪರಮಾತ್ಮ ನಾರಾಯಣನೇ ಯಜ್ಞ ರೂಪದಿಂದ ಅವತಾರ ಮಾಡಿ, ಇದು ಯಜ್ಞಾವತಾರ. ದಕ್ಷಿಣ ಯಾರು? ದಕ್ಷಿಣ ಲಕ್ಷ್ಮೀದೇವಿಯೇ. ಲಕ್ಷ್ಮೀದೇವಿಯೇ ದಕ್ಷಿಣ ಎನ್ನುವ ಹೆಸರಿನಿಂದಿದ್ದಾಳೆ. ಈ ಯಜ್ಞ ರೂಪದ ಪರಮಾತ್ಮನು ಎಲ್ಲ ರೀತಿಯ ಯಜ್ಞಗಳಲ್ಲಿಯೂ ಕೂಡ ಅವನೇ ಅಧಿಪತಿಯಾಗಿರ್ತಾನೆ. ಆಚಾರ್ಯರು ವರ್ಣಿಸ್ಬೇಕಾದ್ರೆ ಸರ್ವಯಜ್ಞ ಭುಜೇ ನಮಃ ಅಂತ ಹೇಳ್ತಾರೆ. ಸರ್ವಯಜ್ಞ ಫಲಗಳನ್ನು ಸ್ವೀಕಾರ ಮಾಡುವವನು ಯಜ್ಞರೂಪಿ ಭಗವಂತ. ಹೀಗಾಗಿ ಅವನು ಯಜ್ಞ ಅಂತ ಆ ರೀತಿ ಈ ಲೋಕದಲ್ಲಿ ಮುಂದೆ ಹುಟ್ಲಿಕ್ಕಿರುವಂತಹ ಜನ ಏನಿದ್ದಾರೆ, ಪ್ರಜೆಗಳು, ಅವರು ನಡೆಸುವ ಎಲ್ಲ ಯಜ್ಞಗಳ ಭೋಕ್ತ ತಾನು ತೋರಿಸುವುದಕ್ಕಾಗಿ ಯಜ್ಞ ರೂಪವನ್ನ, ಯಜ್ಞ ಎನ್ನುವ ಹೆಸರಿನಿಂದಲೇ
ಅವನು ಆಕೂತಿ ರುಚಿ ಮಹರ್ಷಿಗಳ ಮಗನಾಗಿ ಅವತರಿಸಿ ಈ ಸ್ವಯಂಭುವ ಮನುವಿನ ಕಡೆಗೆ ಬಂದ. ಮಗಳು ದಕ್ಷಿಣ. ಎಲ್ಲೆಲ್ಲಿ ಯಜ್ಞವನ್ನ ಮಾಡ್ತೇವೆ, ಸತ್ಕಾರ್ಯವನ್ನ ಮಾಡ್ತೇವೆ, ದಾನ ಮಾಡ್ತೇವೆ, ದಾನ ಅನ್ನೋದು ಒಂದು ಯಜ್ಞವೇ. ಆ ಮಾಡುವ ಸಂದರ್ಭದಲ್ಲಿ ಅದರ ಜೊತೆಯಲ್ಲಿ ದಕ್ಷಿಣ ಇಡಬೇಕು. ದಾನಕ್ಕೆ ದಕ್ಷಿಣ ಇದ್ದೆ ದಾನ ಮಾಡಬಾರ್ದು. ಬ್ರಾಹ್ಮಣರಿಗೆ ಅಂತ ಅರ್ಥ. ಬ್ರಾಹ್ಮಣರಿಗೆ ದಕ್ಷಿಣ ಇಲ್ಲದೆ ದಾನ ಕೊಡಬಾರ್ದು. ಏನೇ ಇರಲಿ, 1 ರೂಪಾಯಿ ಕೊಟ್ಟರು ಸಾಕು. ಅದು ಇಷ್ಟು ಕೊಡ್ಬೇಕು ಅಷ್ಟು ಕೊಡ್ಬೇಕು ಅಂತಿಲ್ಲ. 1 ರೂಪಾಯಿ ದೊಡ್ಡ ಮೊತ್ತ. 1,000 ರೂಪಾಯಿ ದಕ್ಷಿಣ ಇಟ್ಟರೆ ಕಡಿಮೆ ಅದು. ಎಷ್ಟು ಹಣ ಕೊಟ್ಟರು ಕಡಿಮೆ, ಎಷ್ಟು ಕೊಟ್ಟರು ಹೆಚ್ಚು. ಹಾಗಾಗಿ ದಕ್ಷಿಣ ಇಲ್ಲದೆ ದಾನ ಮಾಡುವಂಥದ್ದಲ್ಲ ಅಂತ. ಆ ದಕ್ಷಿಣಾಭಿಮಾನಿನಿ ಯಾರು ಅಂದ್ರೆ ಇದೇ ರಮಾದೇವಿ. ಹೀಗಾಗಿ ರಮಾನಾರಾಯಣರೇ ಈಗ ಇಲ್ಲಿ ದಕ್ಷಿಣ ಹಾಗೂ ಯಜ್ಞ ಎನ್ನುವ ಹೆಸರಿನಿಂದ ಅವತರಿಸಿದ್ದು, ಅವರಿಗೆ ವಿವಾಹವು ಮಾಡಿದರು ಅಂತ ಹೇಳ್ತಾರೆ. ನಂತರದಲ್ಲಿ ಕರ್ದಮ ಮಹರ್ಷಿಗಳು ಈ ಸ್ವಯಂಭುವ ಮನುವಿನ 2ನೇ ಮಗಳು ದೇವಹೂತಿಯನ್ನ ಮದುವೆಯಾಗಿದ್ದು. ಅವರಿಬ್ಬರ ದಾಂಪತ್ಯದಲ್ಲಿ ನವಕನ್ಯಾ ಸಮುದ್ಭವ ಅಂತ ಹೇಳ್ತಾರೆ. 9 ಜನ ಹುಡುಗಿಯರು ಅವರಿಗಾದದ್ದು. 9 ಮಂದಿ ಹುಡುಗಿಯರನ್ನ 9 ಜನ ಋಷಿಗಳಿಗೆ ಕೊಟ್ಟು ಮದುವೆ ಮಾಡ್ತಾರೆ. ನಂತರದಲ್ಲಿ 10ನೇಯವನಾಗಿ ಹುಟ್ಟಿದವ ಒಬ್ಬ ಪರಮಾತ್ಮನ ಅವತಾರ ರೂಪನೇ. ಅವನ ಹೆಸರು ಕಪಿಲ ಅಂತ ಹೆಸರಿಟ್ಟು. ಆ ಕಪಿಲ ರೂಪದಿಂದ ಅವತಾರ ಮಾಡಿದಂತಹ ಶ್ರೀಹರಿ ಅವನು ಕೇವಲ ಜ್ಞಾನ ಕಾರ್ಯವನ್ನ ಮಾಡಿದ. ಜ್ಞಾನ ಕಾರ್ಯ ಅಂದ್ರೆ ಕಪಿಲಃ ತತ್ವಸಂಖ್ಯಾತ ಅಂತ ಹೇಳ್ತಾರೆ. ತತ್ವಸಂಖ್ಯಾನವನ್ನು ಲೋಕಕ್ಕೆಲ್ಲ ಬೋಧಿಸಿದವ ಕಪಿಲ. ತಾಯಿಯಾದಂತಹ ದೇವಹೂತಿಗೆ ಅಖಂಡವಾಗಿ ಧರ್ಮೋಪದೇಶವನ್ನ ಜ್ಞಾನೋಪದೇಶವನ್ನ ಮಾಡಿದವ ಕಪಿಲ. ಹೀಗೆ ಆ ದೇವಹೂತಿ ಕಪಿಲ ಇವರ ಸಂವಾದ, ಕಪಿಲ ದೇವಹೂತಿ ಸಂವಾದ ಅಂದ್ರೆ ಅತ್ಯಂತ ಪ್ರಮುಖವಾದಂತಹ ವಿಷಯ ಭಾಗವತ ಪುರಾಣದಲ್ಲಿ. ಹೀಗೆ ಇಂತಹ ಮಾನವೀತನಯತಾಮುಪೇಯುವ ಅಂತ ಮಾನವೀಯ ಮಗನಾಗಿ ಅವತರಿಸಿದವ ಯಾರು? ಇದೇ ನಾರಾಯಣ ಮಹರ್ಷಿ ಕಪಿಲ ರೂಪದಿಂದ ಅಂತ. ಮಾನವಿ ಅಂದ್ರೆ ಅರ್ಥ ಏನು? ಮನುವಿನ ಮಗಳು ಅಂತ ಅರ್ಥ. ಮನುವಿನ ಮಗಳೇ ಮಾನವಿ. ಯಾರವಳು? ದೇವಹೂತಿ, ಮನುವಿನ ಮಗಳು. ದೇವಹೂತಿಯ ತನಯತಾಮ್ ಅಂದ್ರೆ ಮಗನಾಗಿ ಇವ ಪುತ್ರತ್ವವನ್ನು ಹೊಂದಿದವ. ಸಮಯೇನ ಭೂರಿ ನಿಜ ಭಕ್ತಿ ಪೂರಿತಾನ್ ಸಮಜೀಜನತ್ ಸುಮನಸಸ್ಸ ದೇವರಾಟ್. ಹೀಗೆ ಆ ಕರ್ದಮ ಮಹರ್ಷಿಗಳು ಎಷ್ಟೆಲ್ಲ ಸಂತಾನವನ್ನು ಪಡೆದರು. ಎಲ್ಲರೂ ಕೂಡ ಅತ್ಯಂತ ಪರಿಪೂರ್ಣ ಹರಿಭಕ್ತಿಯನ್ನ ಹೊಂದಿದವರು. ಹೀಗೆ ಕಪಿಲ ತನ್ನಲ್ಲಿ ಯಾರು ಭಕ್ತಿ ಉಳ್ಳವರೋ ಅವರೆಲ್ಲರನ್ನು ಅನುಗ್ರಹ ಮಾಡಿದ. ದೇವತೆಗಳಿಗೆಲ್ಲ ಭಕ್ತಿಯನ್ನು, ತನ್ನಲ್ಲಿ ಭಕ್ತಿಯನ್ನು ಕೊಟ್ಟ, ತತ್ವ ಸಂಖ್ಯಾನವನ್ನು ಮಾಡಿದ ಮತ್ತು ಸಜ್ಜನರಿಗೆಲ್ಲ ತತ್ವ ಸಂಖ್ಯಾನವನ್ನು ಆ ಕಪಿಲ ರೂಪದ ಪರಮಾತ್ಮ ಬೋಧಿಸಿದ ಅಂತ ಇಷ್ಟು ವಿಷಯಗಳು ಇಲ್ಲಿ ಬರ್ತದೆ. ಇಷ್ಟು ವಿಷಯ ಬರುವಂಥದ್ದು. ಇದನ್ನೆಲ್ಲ ವಿಚಾರ ಮಾಡಿದ್ದಾಯ್ತು. ಬ್ರಹ್ಮಾರ್ಪಣ ಮಸ್ತು.